ರಾಮುಲು ಜನಾರ್ದನ ರೆಡ್ಡಿ ಜಟಾಪಟಿಯ ಮಧ್ಯೆ ಈಗ ರೆಬಲ್ಸು ಬಹಳ ಅಲರ್ಟ್ ಆಗಿಬಿಟ್ಟಿದ್ದಾರೆ. ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ ನಿವಾಸದಲ್ಲಿ ಮಹತ್ವದ ಸಭೆ ನೋಡಿ. ರಾಮುಲು ಹಾಗೆ ಜನಾರ್ದನ ರೆಡ್ಡಿ ಅವರ ಜಟಾಪಟಿ, ಅವರು ಪ್ರೆಸ್ ಮೀಟ್ ಮಾಡ್ತಾರೆ, ಅದಕ್ಕೆ ಇನ್ನೊಬ್ರು ಕೌಂಟರ್ ಕೊಡ್ತಾರೆ. ಇದೆಲ್ಲದರ ನಡುವೆ ಯತ್ನಾಳ್ ಬಣ ಸೇರೋದಕ್ಕೆ ಮುಂದಾಗಿದ್ದಾರೆ ಮಾಜಿ ಸಚಿವ ಶ್ರೀರಾಮುಲು. ಪಕ್ಷದೊಳಗೆ ಇರುವಂತಹ ಅಸಮಾಧಾನದ ಬೆನ್ನಲ್ಲೇ ಫೋನ್ ಮೂಲಕ ಸಂಪರ್ಕ ಮಾಡಿದ್ದಾರಂತೆ. ಕೋರ್ ಕಮಿಟಿ ಸಭೆಯಲ್ಲಿ ಅಸಮಾಧಾನಗೊಂಡಿರುವ ರಾಮುಲು, ಸಭೆಯಲ್ಲಿ ಶ್ರೀರಾಮುಲು ಅಸಮಾಧಾನ ವಿಚಾರದ ಬಗ್ಗೆ ಚರ್ಚೆಯಾಗಿದೆ. ಉದ್ದೇಶ ಒಂದೇ ಇರೋ ಕಾರಣ ಒಟ್ಟಾಗಿ ಹೋರಾಡುವ ಚರ್ಚೆ ಮಾಡಿದ್ದಾರೆ. ಈಗ ಶ್ರೀರಾಮುಲು ರೆಬಲ್ಸ್ ಜೊತೆ ಕೈ ಜೋಡಿಸಬಹುದು ಅನ್ನುವ ನಿರೀಕ್ಷೆ ಕೂಡ ಇದೆ. ಸಭೆಯಲ್ಲಿ ಶಾಸಕರಾದ ಬಸನಗೌಡ ಪಾಟೀಲ್ ಯತ್ನಾಳ್, ರಮೇಶ್ ಜಾರಕಿಹೊಳಿ, ಮಾಜಿ ಸಚಿವರಾದ ಅರವಿಂದ್ ಲಿಂಬಾವಳಿ, ಕುಮಾರ್ ಬಂಗಾರಪ್ಪ, ಮಾಜಿ ಸಂಸದರಾದ ಜಿಎಂ ಸಿದ್ದೇಶ್ವರ್, ಪ್ರತಾಪ್ ಸಿಂಹ ನೋಡಿ ಗಮನಿಸ್ತಾ ಇದ್ದೀರಾ ಸಭೆಯ ಫೋಟೋವನ್ನ. ಶಾಸಕ ಬಿಪಿ ಹರೀಶ್, ಎನ್ಆರ್ ಸಂತೋಷ್ ಕೂಡ ಭಾಗಿಯಾಗಿದ್ರು. ಬೆಂಗಳೂರಿನ ಸದಾಶಿವನಗರದ ನಿವಾಸದಲ್ಲಿ ನಡೆದಿರುವಂತಹ ಮಹತ್ವದ ಸಭೆ ಇದು ನೋಡಿ. ಬಿಜೆಪಿಯಲ್ಲಿ ಈ ಬಣ ರಾಜಕೀಯ ಬಹಳ ಜಾಸ್ತಿ ಆಗ್ತಾ ಇದೆ. ಅದರಲ್ಲೂ ಕೂಡ ಯತ್ನಾಳು, ವಿಜಯೇಂದ್ರ ಒಂದೊಂದು ಬಣ ಅಂತ ಇತ್ತು. ಆದರೆ ನಿನ್ನೆ ಮೊನ್ನೆಯಿಂದ ಶ್ರೀರಾಮುಲು ಹಾಗೆ ಜನಾರ್ದನ ರೆಡ್ಡಿ ಅವರ ವಿಚಾರ. ನಿನ್ನೆ ಜನಾರ್ದನ ರೆಡ್ಡಿ ಅವರು ಪ್ರೆಸ್ ಮೀಟ್ ಮಾಡ್ತಾರೆ, ಅದಕ್ಕೆ ಶ್ರೀರಾಮುಲು ಅವರು ಕೌಂಟರ್ ಕೊಡ್ತಾರೆ. ಇದೆಲ್ಲದರ ನಡುವೆ ರಾಮುಲು ಜನಾರ್ದನ ರೆಡ್ಡಿ ಜಟಾಪಟಿಯ ಮಧ್ಯೆ ಈಗ ರೆಬಲ್ಸು ಅಲರ್ಟ್ ಆಗಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ. ನಮ್ಮ ಜೊತೆಗೆ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ದೀಪಾ, ಬಿಜೆಪಿಯಲ್ಲೂ ಬಣ ರಾಜಕೀಯ ಇದೆ, ಈ ಕಡೆ ಕಾಂಗ್ರೆಸ್ ಅಲ್ಲೂ ಕೂಡ ಇದೆ. ಬಿಜೆಪಿ ಹೆಂಗಾಗೋಗ್ಬಿಟ್ಟಿದೆ ಅಂತ ಹೇಳಿದ್ರೆ ಮನೆಯೊಂದು ಸಾಕಷ್ಟು ಬಾಗಿಲುಗಳಾಗೋಗಿದೆ. ಯತ್ನಾಳು, ವಿಜಯೇಂದ್ರ ಬಣಗಳಿತ್ತು, ಈಗ ನಿನ್ನೆಯಿಂದ ಜನಾರ್ದನ್ ರೆಡ್ಡಿ, ಶ್ರೀರಾಮುಲು. ಇದೆಲ್ಲದರ ನಡುವೆ ಬಿಜೆಪಿ ರೆಬಲ್ಸು ಅಲರ್ಟ್ ಆಗಿರೋದು. ಏನಾದರೂ ಶ್ರೀರಾಮುಲು ಅವರು ಈ ರೆಬಲ್ಸ್ ಟೀಮಿಗೆ ಬರ್ತಾರಾ? ಏನ್ ಕತೆ? ನಿನ್ನೆ ಏನಾಗಿದೆ ಸಭೆಯಲ್ಲಿ? ಪೂರ್ಣಿಮಾ, ನಿನ್ನೆ ಮಹತ್ವದ ಸಭೆಯೊಂದು ನಡೆದಿರುವಂತಹದ್ದು. ಪ್ರಮುಖವಾಗಿ ಇಲ್ಲಿ ಅಂದ್ರೆ ಏನು ರೆಬಲ್ಸ್ ಅನ್ನುವಂತಹವರು ಗುರುತಿಸ್ಕೊಂಡಿದ್ದಾರೆ ಅಂದ್ರೆ ಯತ್ನಾಳ್ ಟೀಮು ಒಂದಿಷ್ಟು ಮಾತುಕತೆ ಚರ್ಚೆಯನ್ನ ಮುಂದುವರಿಸ್ತಿದ್ದಾರೆ. ಆದ್ರೆ ಇದರ ನಡುವೆ ಯಾವಾಗ ಶ್ರೀರಾಮುಲು ಮತ್ತೆ ರೆಡ್ಡಿಯ ಗಲಾಟೆ ಶುರುವಾಯಿತು, ಆ ಗಲಾಟೆಯಿಂದ ರೆಬಲ್ಸ್ ಎಲ್ಲರೂ ಕೂಡ ಅಲರ್ಟ್ ಆಗಿರುವಂತಹದ್ದು. ಯಾಕಂದ್ರೆ ಅವರಿಗೆ ತಮ್ಮ ಟೀಮನ್ನ ದೊಡ್ಡದ್ ಮಾಡ್ಕೊಳ್ಬೇಕು ಅನ್ನುವಂತಹದ್ದು ಒಂದು ಕಡೆ, ಮತ್ತೊಂದು ಕಡೆ ವಿಜಯೇಂದ್ರ ವಿರುದ್ಧ ಯಾರು ಮಾತನಾಡ್ತಾರೆ ಅವರೆಲ್ಲರನ್ನೂ ಕೂಡ ಟೀಮಿಗೆ ಸೇರಿಸ್ಕೊಂಡು ಹೈಕಮಾಂಡ್ ನ ಮುಂದೆ ಹೋಗ್ಬೇಕು, ತಮ್ಮ ಅಳಲುಗಳನ್ನ ಅವ್ರ ಮುಂದೆ ತೋಡ್ಕೊಳ್ಬೇಕು ಅನ್ನುವಂತಹ ಒಂದಿಷ್ಟು ಚರ್ಚೆ ಅಂತೂ ಇದ್ದೇ ಇದೆ. ಆ ಬೆನ್ನಲ್ಲೇ ನೆನ್ನೆ ಸಭೆ ಸೇರಿದ್ರು. ಸಭೆಯಲ್ಲಿ ಪ್ರಮುಖವಾದಂತಹ ವಿಚಾರ ಅಂತಂದ್ರೆ ಯಾವಾಗ ಶ್ರೀರಾಮುಲು ಅವರು ನೇರವಾಗಿ ವಾಗ್ದಾಳಿಯನ್ನ ನಡೆಸಿದ್ರು, ಯಾರು ಅಂದ್ರೆ ಸಂಡೂರು ಸೋಲಿಗೆ ಯಾರು ಕಾರಣ ಆಗಿದ್ರು ಅನ್ನುವಂತಹ ನಿಟ್ಟಿನಲ್ಲಿ ತಮ್ಮ ಮೇಲೆ ದೂರನ್ನ ಸಲ್ಲಿಸಿದ್ರು, ಅವರ ವಿರುದ್ಧವಾಗಿ ನಿಂತಿರುವಂತಹದ್ದು. ಇದೀಗ ಈ ಒಂದು ಏನು ರೆಬಲ್ಸ್ ಟೀಮ್ ಇದೆ, ಆ ರೆಬಲ್ಸ್ ಟೀಮ್ ಪ್ರಮುಖವಾದಂತಹ ವಿಚಾರ ಅಂದ್ರೆ ನಿನ್ನೆ ಸೇರಿದಂತಹ ವಿಚಾರ ಶ್ರೀರಾಮುಲು ಅವರನ್ನ ಟೀಮಿಗೆ ಸೇರಿಸ್ಕೊಳ್ಬೇಕು. ಯಾಕಂದ್ರೆ ಸಾಕಷ್ಟು ಅಸಮಾಧಾನಗೊಂಡಿದ್ದಾರೆ. ಅಸಮಾಧಾನಗೊಂಡಿರೋದು ಕೂಡ ತಮ್ಮ ವಿರುದ್ಧದ ಜನರ ಮೇಲೆ ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಮಹತ್ವದ ಸಭೆ ನಡೆದಿದೆ. ಆದ್ರೆ ಶ್ರೀರಾಮುಲು ಕೂಡ ಏನು ಫೋನ್ ಕರೆಯಲ್ಲಿ ಮಾತನಾಡಿದ್ರು ಅನ್ನುವಂತ ಮಾಹಿತಿ ಇದೆ. ಆದ್ರೆ ಅದು ಯಾವುದು ಕೂಡ ಇನ್ನು ಸ್ಪಷ್ಟ ಆಗಿಲ್ಲ. ಹಂಗಾಗಿದ್ದಲ್ಲಿ ಬಹುತೇಕವಾಗಿ ಅವರು ಕೂಡ ರೆಬಲ್ಸ್ ಟೀಮ್ ಸೇರುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ತಮ್ಮ ಮನಸ್ಥಿತಿ ಆ ಒಂದು ಸಮಾನ ಮನಸ್ಕರ ಜೊತೆ ಸೇರಿ ತಾವು ಒಂದು ಏನು ಅನ್ಕೊಂಡಿದ್ದಾರೆ ಅದನ್ನ ಸಾಧಿಸಬೇಕು ಅಂದ್ರೆ ಸಮಾನ ಮನಸ್ಕರ ಜೊತೆಗೆ ಹೋಗ್ಬೇಕು ಅನ್ನುವಂತಹ ಒಂದಿಷ್ಟು ಚರ್ಚೆ ಅಂತೂ ಇದೆ. ಅವರ ಒಂದು ಮನಸ್ಥಿತಿಯು ಹಾಗೆ ಇದೆ. ಹಾಗಾಗಿ ರೆಬಲ್ಸ್ ಟೀಮ್ ಸೇರ್ತಾರ ಶ್ರೀರಾಮುಲು ಅನ್ನುವಂತಹದ್ದು ಸಹಜವಾಗಿ ಚರ್ಚೆಗೆ ಬಂದಿರುವಂತಹ ವಿಚಾರ. ಆದ್ರೆ ಕಾದ್ ನೋಡ್ಬೇಕಾಗುತ್ತೆ. ಪೂರ್ಣಿಮಾ, ತಮ್ಮೆಲ್ಲ ಮಾಹಿತಿಗಾಗಿ